ನೇಗಿಲಿಗೆ ಶೃಂಗಾರ ಮಾಡಿ ರೈತರಿಗೆ ಬಂಗಾರವಾಗಬೇಕಾದರೆ ಹೇ ಪ್ರಕೃತಿ ಮಾತೆ ಗಂಗಮ್ಮ, ನೀನು ಆ ಜಾತಿ ಈ ಜಾತಿ ಎನ್ನದೆ, ಮೇಲು ಕೀಳು ಎನ್ನದೆ, ಬಡವ ಬಲ್ಲಿದ ಎನ್ನದೆ, ಈ ಮನುಷ್ಯ ಜಾತಿಯ ಕೆಟ್ಟ ಕಲ್ಮಶವನ್ನು ನಾಶ ಮಾಡುವ ಪಾವನ ಮಾತೆ. ಪವಿತ್ರ ಮಾತೆಯಾದ ನಿನ್ನನ್ನು ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ, ಪ್ರದೇಶದಿಂದ ಪ್ರದೇಶಕ್ಕೆ ನಿನ್ನನ್ನು ತುಂಡರಿಸಿ ನೀನು ಹರಿಯುವ ದಿಕ್ಕನ್ನೇ ಬದಲು ಮಾಡ್ತಾ ಇದ್ದಾರೆ ಈ ಸ್ವಾರ್ಥ ಮುಖಂಡರು. ನಿನ್ನ ಹೆಸರಿನ ಮೇಲೆ ರಾಜಕೀಯದ ಪುಡಾರಿಗಳು ತಮ್ಮ ತಮ್ಮ ಪಕ್ಷದ ಹೆಸರು ಬೆಳೆಸಿಕೊಳ್ಳುತ್ತಿದ್ದಾರೆ. ಮೇಘದೂತ ವಸಂತ, ನೀನು ಯಾವತ್ತು ನನ್ನಂತ ರೈತರ ಪಾಲಿಗೆ ಉಸಿರಾಗಿ ನಾಡಿನ ಜೀವಿಗಳಿಗೆ ಜೀವನಾಡಿಯಾಗಮ್ಮ, ಜೀವನಾಡಿಯಾಗು. ಬರ್ತೀವಿ, ಸಾಕಾಗಿ ಹೋಯ್ತ್ರಿ ನಮ್ಗೆ. ಸೌಭಾಗ್ಯ, ನೀನು ಇಲ್ಲಿಯವರೆಗೆ ಬರುವ ಅವಶ್ಯಕತೆ ಏನಿತ್ತು? ಮೊದಲೇ ತುಂಬು ಗರ್ಭ. ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಸೌಭಾಗ್ಯ? ಪಾಪ, ನಾನೇನಾದ್ರೂ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಒಂದೇ ಸೌನೆ ಅದು ಹಳ ಕಟ್ಬಿಡ್ತೈತಿ. ಅದಕ್ಕೋಸ್ಕರ ಅದನ್ನ ಒಂದ್ ಸೈಡ್ ಕಟ್ಟಿ ಬಂದಿದ್ದೀನಿ. ಅಲ್ಲ ರೀ, ಪಾಪ ಅಂತಂದು ನಮ್ಮ ಯಜಮಾನ್ರು ಹೊಲದಲ್ಲಿ ಇನ್ನು ಕೆಲಸ ಮಾಡ್ತಿರ್ತಾರೆ, ದನವಾಗಿರ್ಬೇಕು ಅಂತ ಬುತ್ತಿ ಕಟ್ಕೊಂಡು ಬಂದ್ರೆ ನೀವೇನ್ರಿ ಬುತ್ತಿ ಕಟ್ಕೊಂಡು ಬಂದಿದ್ರೆ ತಪ್ಪಾಯ್ತೇನು? ತಪ್ಪೇನಿಲ್ಲ ಸೌಭಾಗ್ಯ, ತುಂಬು ಗರ್ಭಿಣಿಯಾದ ನೀನು ಸ್ವಲ್ಪ ದೂರ ನಡೆ ಬರುವುದು ಸರಿಯಲ್ಲ ಅಂದೆ ಅಷ್ಟೇ. ಗರ್ಭಿಣಿ ಹೆಂಗಸರು ಹೆಚ್ಚೆಚ್ಚು ನಡೆದಷ್ಟು ಹೆರಿಗೆ ಬೇಗ ಆಗುತ್ತಂತೆ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನೇ ನಡ್ಕೊಂಡು ಬಂದಿದ್ದೆ. ಅದೆಲ್ಲ ನಿಮ್ಮಂತ ಗಂಡಸರಿಗೆ ಎಲ್ಲಿ ಗೊತ್ತಾಗ್ಬೇಕು? ಬಿಡಿ, ಬನ್ನಿ ಊಟ ಮಾಡುವಂತೆ. ಈ ಪ್ರಕೃತಿಗೂ ತಾಯಿ ಮನೆಯಲ್ಲಿ ಆ ಗಿಡ ಗಂಟೆಗಳ ಚಿಲಿಪಿಲಿಯ ನಾದದಲ್ಲಿ ಒಮ್ಮಲ್ಲಿ ನಿನ್ನ ಕಂಠದಿಂದ ಒಂದು ಸಂಗೀತ ನಾದ. ಇನ್ನೂ ರಸಿಕತೆ ನಿಮ್ಗೆ ಇನ್ನೂ ಹೋಗೇ ಇಲ್ವಾ? ಓಡಾ ಸಂಗಾತಿ ಆಲತೆಗೆ ಹೂವೆ ಸಂಗಾತಿ ಓಡಲ್ಲೇ ನನಗೆ ಉಲ್ಲಾಸದಿಂದ ಆನಂದದಿಂದ ಸಂಗೀತದಿಂದ ಸಂತೋಷದಿಂದ
ನಾನು ಸ್ವಲ್ಪ ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ. ರೀ ಬೇಗ ಬಂದ್ಬಿಡ್ಬೇಕು. ಹಾ ಆಯ್ತು. ಹಾ ಬರ್ಬೇಕಾದ್ರೆ ಮುಳ್ಳಂಗಿ ಮೆಂತೆಲ್ಲ ಕಿತ್ಕೊಂಡು ಬರೋದು ಮಾತ್ರ ಮರಿಬೇಡಿ. ಬೇಗ ಬಂದ್ಬಿಡಿ. ತಾಯಿ ದುರ್ಗಾ ಮಾತೆ, ನಿನ್ನ ದಯೆಯಿಂದ ನಿನ್ನ ಕರುಣೆಯಿಂದ ತುಂಬಿದಂತ ಮಮತೆಯಿಂದ ನೋಡ್ಕೊಳ್ಳುವ ನನ್ನ ಪತಿ ಹಾಗೂ ನನ್ನ ಮೈದಂಡ್ರು ಇರಬೇಕಾದ್ರೆ ನನ್ನ ತವರು ಮನೆಯನ್ನೇ ನಾನು ಮರೆತು ಬಿಟ್ಟಿದ್ದೀನಿ. ಅಮ್ಮ ಭೂಮಾತೆ, ಇನ್ನೂ ಹೆಚ್ಚು ಹೆಚ್ಚು ದವಸ ಧಾನ್ಯಗಳನ್ನು ಕೊಟ್ಟು ಈ ಬಡ ಕುಟುಂಬವನ್ನ ಕಾಪಾಡು ತಾಯಿ, ಕಾಪಾಡು. ನಾವು ಇದ್ದೇವೆ. ಹಾರುವ ಹಕ್ಕಿಯನ್ನು, ಏರುವ ಏಣಿಯನ್ನು, ಹತ್ತುವ ದೀಪವನ್ನು ತಿರುವು ಮರುವ ಮಾಡಬಹುದು. ಆದರೆ ಅಕಾರಕ್ಕೆ ಇದ್ದ ಈ ರುದ್ರಯ್ಯನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ನಿನ್ನ ರಕ್ತದ ಉಸಿರನ್ನೇ ಸುಟ್ಟು ಭಸ್ಮ ಮಾಡ್ತಾನೆ ಈ ರುದ್ರಯ್ಯ. ರುದ್ರಯ್ಯ, ನೀನೇಕೆ ಬಂದೆ ಇಲ್ಲಿಗೆ? ಗುಡಿಯಿರೋದು ದೇವರಿಗೆ, ಮನಸ್ಸಿರೋದು ಪ್ರೀತಿಗೆ, ಕನಸಿರೋದು ಬದುಕಿಗೆ. ನಾವು ಬಂದಿರೋದು ಹೆರಿಗೆ ಮುಂಚಿತವಾಗಿ. ಅಂದ್ರ ಮಂಡಲ್ ಮಂಡಲ್ ನಾವು ಕೇಳಿದ್ರೆ ಹೇಳಿದೆ, ನಿಮ್ಗೆ ಯಾರು ಅಕ್ಕ ತಂಗಿ ತಾಯಿ ಇಲ್ವೇ? ನಾನು ಇಟ್ಕೊಳ್ಳೋ ಒಂದು ಗರ್ಭಿಣಿ ಹೆಂಗಸನ್ನ ಕಾಮದ ದೃಷ್ಟಿಯಿಂದ ನೋಡಬಾರ್ದು, ಅದು ಮಹಾಪಾಪ ಅಂತ ನಮ್ಮ ಹಿಂದೂ ಸಂಸ್ಕೃತದಲ್ಲಿದೆ. ಅಂತದ್ರಲ್ಲಿ ನೀವು ಬಾಯಿ ಮುಚ್ಚಲ ಸತ್ತಿನ ಹೇಗೆ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಏನಿನ ಪ್ರತಿಕಾರ ಎಂದು ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಯಾವ ನಿಮ್ಮ ವಂಶದಲ್ಲಿ ನನ್ನ ಬೆಳ್ಳಿ ಬರಲು ನಾನು ಬಿಡುವುದಿಲ್ಲ. ಧನರಾಜ್, ಎಂದು
ಸೀರೆ ಬಗ್ಗೆ ಹೇಳ್ತೀನಿ ಕೇಳ. ಕಾಲೇಜಿಗೆ ಹೋಗುತ್ತಂದೇ ಪ್ರಿಯಕರ ಜೊತೆ ಪ್ರೀತಿ ಎಲ್ಲ ಪಾಡುವಂತ ಬರುವ ಏಸು ಹೆಂಗೆ ಪ್ರಶ್ನೆ ಸಮಾಜದಲ್ಲಿ ಅಷ್ಟ ಯಾಕೆ ಗಂಡನಿಯರು ಇಲ್ಲದ ಸಮಯದಲ್ಲಿ ಮಿಂಡನ್ನು ಮನೆಗೆ ಕರೆಸಿಕೊಂಡು ತಕ್ಕಂದ ಅರ್ಧ ಏಸು ಹೆಂಗ ತಿಳಿಸಿಲ್ಲ ಈ ಸಮಾಜದಲ್ಲಿ ಪ್ರೀತಿಸೋದೊಬ್ಬನ ಮದುವೆ ಆಗೋದೊಬ್ಬನ ಜೊತೆಗಿಟ್ಟೋದೊಬ್ಬನ ಅಂತ ಅಂತ ಬಂದೆ ದಂಡ ಎಷ್ಟಿಲ್ಲ ಈಗ ಸಮಾಜದಲ್ಲಿ. ಹಂಗಲ್ಲ ಮನೇಲಿ ಒಬ್ಬಕ್ಕೆ ಅನಿಸುತ್ತಿದೆ ಅಂತ ಬಾ ಅಂತ ಕರೆದೆ. ಬರೋ ಮರ್ಜಿ ನಿಲ್ಗೂ ಇಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋಕೋದ್ರಿಗಿಂತ ಕಷ್ಟಪಟ್ಟು ಓಡಿಸೋಕೋದ್ರೆ ಬಹಳ ಮಜಾ ಬರ್ತೈತೆ. ಕುದುರೆ ವಾಲ್ಯಂತಿರ್ಬೇಕು, ಓಡಿಸೋ ಸಾರ್ತಿ ಓಡಿಸಿ ಹುಮ್ಮಸ್ಸಾಗಿರ್ಬೇಕು. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅಂತಾರೆ. ಆ ಮಾನವ ಸುಶೀಲ ಸುಟ್ಟು ಹಾಕಿ ಬಿಟ್ಟು ಆಮೇಲೆ ಸಾಹಿತ್ಯ ಬಿಟ್ಟು ಅದು ನಿನ್ನ ಪ್ರಾರಬ್ಧ ಕರ್ಮ. ಇದು ನಾಚಿಕಿಲ್ಲದ ನರರಾಮದುರ್ಗ. ಯಾರಿಲ್ಲದ ಒಂಟಿ ಬಸ್ಸಿಗೆ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದು ಅವಳ ಬಲಾತ್ಕಾರ ಮಾಡಲು ಬಂದಿರಲಿಲ್ಲ. ನಾಚಿಕ ಆಗುತ್ತಿಲ್ವೇ ಈ ನಿಮ್ಮ ಹೇಳ್ತಿದ್ದೆ ನಮ್ಮಕ್ಕೆ? ಓಹೋ ಬಾರ್ಪ ಬಾಜಿರಾವ್, ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದಾಗೆ ಇಂದು ಇವಳ ಮಾನವನ್ನು ಕಾಪಾಡಲು ನೀನು ಬಂದಿರುವೆ. ಅದು ದ್ವಾಪರ ಯುಗ, ಇದು ಕಲಿಯುಗ. ಇಲ್ಲಿ ನಮ್ಮಂತ ಶ್ರೀಮಂತರೇ ದರ್ಬಾರ್. ದರ್ಬಾರ್ ಬೆಂಕಿ ಹತ್ತಿರವೇ ಈ ನಿಮ್ಮ ಹಾಳಾದ ದರ್ಬಾರ್ಗೆ ಬಸಿರ ಹೆಣ್ಣು ಮಗಳನ್ನು ಒಬ್ಬಳೇ ಸಿಕ್ಕಳನ್ನು ಬಲಾತ್ಕಾರ ಮಾಡಲು ಆತುರಪಟ್ಟು ಬಂದಿರಲಿಲ್ಲ. ಲೇ ಗೌಡ, ನಿನಗೆ ಜನ್ಮ ನೀಡಿದವಳು ಒಂದು ಹೆಣ್ಣು. ನಿನಗೆ ಹಬ್ಬದ ದಿನ ಆರತಿ ಮಾಡಿ ಅಣ್ಣಂದರಿಗೆ ಹಾರೈಸುವ ಹೆಣ್ಣು ಕೂಡ ಒಂದು ಹೆಣ್ಣು. ಅದು ಅಲ್ಲದೆ ಬಿತ್ತನೆ ಮಾಡಿ ಇಡೀ ಜಗಕ್ಕೆ ಅನ್ನ ಹಾಕುವ ಭೂತಾಯಿ ಕೂಡ ಒಂದು ಹೆಣ್ಣು. ನಿನ್ನ ಕಡೆಯಿಂದ ಕೊಳ್ಳಿಗೆ ಮಾಂಗಲ್ಯ ಸೂತ್ರವನ್ನು ಕಟ್ಟಿ ಸತಿ ಸಂಸಾರದ ಜ್ಯೋತಿಯಾಗಿ ಮನೆ ಬೆಳಗುವ ಮಹಾಲಕ್ಷ್ಮಿ ಕೂಡ ಒಂದು ಹೆಣ್ಣು. ಅಂತ ಹೆಣ್ಣಿಗೆ ನೀವು ಮತಿಹೀನರಾಗಿ ಬಲಾತ್ಕಾರ ಮಾಡಲು ಬಂದಿರುವರಲ್ಲ, ಮುಗಿಯಿತು ನಿಮ್ಮ ಮುಂದೆ ನಿಮ್ದ. ನನ್ನ ಕೊಲೆ ಪಟ್ಟಿಯಲ್ಲಿ ಹಿಡಿಯುವಷ್ಟು ಧೈರ್ಯ ಬಂದಿತ್ತನ್ನಲೇ ನನಗೆ. ಪರಮಗಳೇ, ಕಟ್ಟರ್ಲೇ ಇವನನ್ನು. ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ನನ್ನನ್ನ ಬಿಟ್ಬಿಡಿ. ನಿಮ್ ತಮ್ಮ ಯಾರ್ತೇನೆ. ಬೇಡ, ನನ್ನ ತಂಗಿಗೆ ಏನ್ ಮಾಡ್ಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ನಾವು ಬಂದ ಕೆಲಸ ಬೆಳಗನೆ ಆಗಬೇಕು. ಹೇಮರಾಯ್, ನೀನು ಬಂದ ಮೇಲೆ ಈ ಕವಿ ಬರೆದ ಕಥೆಗೆ ಇನ್ನೂ ಟ್ವಿಸ್ಟ್ ಬಂದಾಯಿತು. ಪ್ರಾರಂಭವಾಗಲಿ ಶೀಲದ ಚೆಲ್ಲಾಟ, ರೈತನ ಗೋಳಾಟ. ಬೇಡ ಸೌಕಾರ, ಬೇಡ ಬೇಡ. ನನ್ನ ಮೇಲೆ ಸಿಟ್ಟಿದ್ರೆ ನನಗೆ ಬೇಕಾದ ಸಿಟ್ಟು ನೋಡಿ
ಹೆಣ್ಣಾದ ನನ್ನ ತಂಗಿಯ ಜೀವಕ್ಕೆ ಏನು ಮಾಡಬೇಡಿ, ನನ್ನ ತಂಗಿಯ ಜೀವಕ್ಕೆ ಏನ್ ಮಾಡಬೇಡಿ. ನಿಮಗೆ ನನ್ನ ಮೇಲೆ ಸಿಟ್ಟು ವೈರತ್ವ ಇದ್ದರೆ ನನ್ನ ಮೇಲೆ ಸಿಟ್ಟು ಸಾಧಿಸಿಕೊಳ್ಳಿ ಗೌಡ್ರೆ, ನಿಮ್ಮ ಕಾಲಿಗೆ ಶಾಪ ಪಾಪಗಳು ನಮಗೆ ಲೆಕ್ಕಕ್ಕಿಲ್ಲ. ಶಾಪ ಪಾಪಗಳನ್ನು ಪಾನ್ಸಲ್ ಹೇಳುತ್ತಿದ್ದಾರೆ ನಾವು. ಅದೇ ಗುಮಿಲಿ ಬಾ. ಅಂತೂ ನೀನ ತೊಟ್ಟ ಆಟ ಈಡೇರ್ತಲ್ಲ, ಇನ್ನೂ ಒಂದು ಬಾಕಿ ಇದೆ. ಬಿತ್ತರಲೇ ಅವನ ಕೈಗಳನ್ನು. ಕರುಣೆಗಿಲ್ಲದ ಕಟುಕರಿ, ನಿಮಗೆ ಇಷ್ಟೊಂದು ಅಂತೂ ಅಂಗಲಾತಿ ಬೇಡಿಕೊಂಡರು ನೋಡಿ. ಈ ರೀತಿ ಅನ್ಯಾಯವಾಗಿ ನನ್ನನ್ನು ಕಟ್ಟಿ ನನ್ನ ಕಣ್ಮುಂದೆ ನನ್ನ ತಂಗಿಯ ಶೀಲಕ್ಕೆ ಆಸೆ ಪಟ್ಟಿರಲ್ಲ. ಮುಗಿಯಿತು ನಿಮ್ಮ ಕತೆ ನನ್ನ ಕೈಯಲ್ಲಿ. ನಮ್ಮಂತ ಗಂಡುಗಳು ಬದುಕಬಾರ್ದು ಏನಿನ ಸ್ಥಿತಿಗೆ ನಾನೇ ಕಾರಣ. ನಮ್ಮಂತ ಬಡ ಗಿಣಿಗಳಿಗೆ
ನಿನ್ನ ಸಾವಿಗೆ ನಾನು ಕಾರಣ. ನಾನು ಬದುಕಬಾರ್ದು ಅಲ್ಲ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ವಿಧಿಯನ್ನ ತಂಗಿರ ಹಣೆ ಬರದಲ್ಲಿ ಈ ರೀತಿ ಇಷ್ಟೊಂದು ಪರಿಪರಿಯಾಗಿ ಕಾಡುತ್ತಿದ್ದಾರೆ ನಮ್ಮ ತಂಗಿ ಸೊತ್ತಿಲು ಬಸಿರು ಎಂದು ನಿನಗಾಗೆ ದಂಡೆ ಸೀರೆ ತಂದಿದ್ದೆ ನಮ್ಮ ಕುರುಸ ಮಾಡಲು. ಈ ಪಾಪಿ ಅಣ್ಣನ ಕೂದಲ ಕಾರ್ಯಕ್ರಮ ನನಗೆ ಬೇಡವೆಂದು ಈ ರೀತಿ ಮಾಡಿದೆ. ನಾರಿಯ ಹುಟ್ಟಿ ಬರ್ತಾನಂತ ಹಲ್ಗಡಿಗ ತಂದು ಇಟ್ಟಿನಿ, ಬೆಳ್ಳಿ ಹುಡುಗರ ಮಾಡ್ಸಕ ಹಾಕಿನಿ, ಬಂಗಾರಸಿನ ಮಾಡ್ಸಕ ಹಾಕಿ ಬಂದಿನಿ. ನನ್ನ ಅಳಿಯನ ಸಲುವಾಗಿ ಬೆಳ್ಳಿ ತೊಟ್ಲ ಮಾಡ್ಸಕ ಹಾಕಿ ಬಂದೀನಿ ತಂಗಿ. ಇದೆಲ್ಲವೂ ಬೇಡವೆಂದು ಈ ರೀತಿ ಮಾಡಿಕೊಂಡೆ ನಮ್ಮ ತಂಗಿ. ನನ್ನನ್ನು ಒಬ್ಬನೇ ಮಾಡಿ ಬಿಟ್ಟು ಹೋದೆಯ ತಂಗಿ, ಬಿಟ್ಟು ಹೋದೆಯ. ಇನ್ನು ಮುಂದೆ ನಿನ್ನನ್ನು ಕಳೆದುಕೊಂಡು ನಾನು ಬದುಕುವುದು ಹೇಗೆ ತಂಗಿ? ಅದನ್ನು ಆದವರೆಗೆ ತಾವು ಒಡಿಸೋ ಸೀರೆ, ತಾವು ಆದವರೆಗೆ ಎಂದು ಒಡಿಸೋ ಸೀರೆ, ಬಲ್ಲ ಹೋಗೋವರೆಗೆ ಬಲ್ಲ ಕೊಡಿಸೋ ಸೀರೆ, ಇರುವವರೆಗೆ ಎಲ್ಲಿನ ಕುಟುಂಬ ಕರೆವವರೆಗೆ, ಎಲ್ಲಿನ ಮಮತೆ ಬರುವವರೆಗೆ. ಕಾರ್ಯಕ್ರಮ ನಿನಗೆ ಬೇಡವಾಯಿತಮ್ಮ, ಬೇಡವಾಯಿತೆ. ಈಗ ನಿನ್ನ ಪತಿ ಬಂದು ನನ್ನ ಪತಿಯಲ್ಲಿ ಒಯ್ಯುತ್ತಾಳೆ ಮಾಮ ಅಂದರೆ ನಾನು ಏನಂದ್ರೆ ಉತ್ತರ ಕೊಡಲಿ ತಂಗಿ? ಜನಪರ ಎನ್ನುವುದಿಲ್ಲ, ಸೌಭಾಗ್ಯ ಸೌಭಾಗ್ಯ ಹೇ ರಾಯ. ಸೌಭಾಗ್ಯ ಏನಂತ ಹೇಳಲಿ ಬೆಟ್ಟ ನಮ್ಮ ತಂಗಿನ ತಂಗಿಯರ ಪರಿಸ್ಥಿತಿಯನ್ನು.
ನಾನು ನನ್ನ ತಂಗಿಗೆ ಕುಬಸ ಮಾಡಬೇಕೆಂದು ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹೋದೆ. ಮನೆ ಕೀಲಿ ಹಾಕಿದ್ದನ್ನು ನೋಡಿ ತೋಟದಲ್ಲಿ ಇರುತ್ತಾರೆಂದು ಧಾವಿಸಿ ತೋಟಕ್ಕೆ ಬಂದೆ. ಬರುವುದರೊಳಗಾಗಿ ನನ್ನ ತಂಗಿಯ ಈನ ಕೆಟ್ಟ ನಡೆದು ಹೋಯಿತು ಬೆಟ್ಟಪ್ಪ, ನಡೆದು ಹೋಯಿತು. ನೋಡುಬೇಕ, ಈ ವಿಜಯ ಕ್ರಾಂತಿಯ ಮುಂದೆ ಏರುವುದಿಲ್ಲಂತ ಒಂದೇ ಒಂದು ಮಾತನ್ನು ಕೊಡಬೇಕ, ನನಗೆ ಒಂದು ಮಾತನ್ನು ಕೊಡು. ಸೌಭಾಗ್ಯ! ಅಯ್ಯೋ ದೇವರೇ, ಇದೇನು ನಿನ್ನ ವಿಧಿ ಆಟ? ನನ್ನ ತಮ್ಮ ಕ್ರಾಂತಿ ಕೇಳಿದರೆ ಏನೆಂದು ಹೇಳಲಿ ನಾನು? ನೋಡು, ಒಂದ್ ಮಾತು ಹೇಳ್ತೀನಿ ಕರೆ, ಆದ್ರೆ